ಪಾಪಾರೆಡ್ಡಿ ಮಾಜಿ ಶಾಸಕರು ಹಾಗೂ ಅಧ್ಯಕ್ಷರು ಅಭಿನಂದನಾ ಸಮಿತಿ ರಾಯಚೂರು ಇವರ ಅಧ್ಯಕ್ಷತೆಯಲ್ಲಿ, ಡಾಕ್ಟರ್ ಎಸ್ ಶಿವರಾಜ್ ಪಾಟೀಲ್ ಶಾಸಕರು ರಾಯಚೂರು ನಗರ ಇವರ ಗೌರವಾಧ್ಯಕ್ಷತೆಯಲ್ಲಿ ಮಾಜಿ ಸಚಿವ ಶ್ರೀ ಎಂಎಸ್ ಪಾಟೀಲರ ಕುರಿತು ಮಾಗಿದ ಮುತ್ಸದಿ ಗ್ರಂಥ ಲೋಕಾರ್ಪಣೆ ಹಾಗೂ ಅಭಿನಂದನಾ ಸಮಾರಂಭ ನಡೆಯಲಿದೆ. ದಿನಾಂಕ 8/7/2026 ಬುಧವಾರ ಬೆಳಿಗ್ಗೆ 10:30ಕ್ಕೆ. ಸ್ಥಳ ಗಂಜ್ ಕಲ್ಯಾಣ ಮಂಟಪ, ರಾಯಚೂರು. ಯುವ ಘಟಕ, ಜಿಲ್ಲಾ ಹಿಂದುಳಿದ ಜಾತಿಗಳ ಒಕ್ಕೂಟ, ರಾಯಚೂರು. ಆತ್ಮೀಯರೇ, ನಮ್ಮ ಹಿಂದುಳಿದ ಜಾತಿಗೆ ಸೇರಿದವರು, ರಾಜಕೀಯ ಮುತ್ಸದಿಗಳು, ಮುನ್ನೂರು ಕಾಪು ಸಮಾಜದ ಹಿರಿಯ ಮುಖಂಡರು, ರಾಯಚೂರು ಮುಂಗಾರು ಉತ್ಸವ ರೂವಾರಿಗಳು, ಮಾಜಿ ಶಾಸಕರಾದ ಸನ್ಮಾನ್ಯ ಶ್ರೀ ಎ ಪಾಪಾರೆಡ್ಡಿಯವರ ಅಖಂಡ ಅಧ್ಯಕ್ಷತೆಯಲ್ಲಿ ನಮ್ಮ ಜಿಲ್ಲೆಯ ಹಿರಿಯ ರಾಜಕಾರಣಿಗಳು, ಮಾಜಿ ಸಚಿವರಾದ ಸನ್ಮಾನ್ಯ ಶ್ರೀ ಎಂಎಸ್ ಪಾಟೀಲ್ ಅವರ ಕುರಿತು ಮಾಗಿದ ಮುತ್ಸದಿ ಗ್ರಂಥ ಲೋಕಾರ್ಪಣೆ ಮತ್ತು ಅಭಿನಂದನಾ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಮಹತ್ವದ ಕಾರ್ಯಕ್ರಮವನ್ನು ನಮ್ಮ ಹಿಂದುಳಿದ ಜಾತಿಗೆ ಸೇರಿದ ಎ ಪಾಪಾರೆಡ್ಡಿ ಸಾಹೇಬರು ಮಾಡುತ್ತಿರುವುದು ವಿಶೇಷ. ಕಾರಣ, ಈ ಕಾರ್ಯಕ್ರಮಕ್ಕೆ ಯುವ ಘಟಕದ ಹಿಂದುಳಿದ ಜಾತಿಗೆ ಸೇರಿದ ಅಧ್ಯಕ್ಷರು, ಪದಾಧಿಕಾರಿಗಳು, ಸದಸ್ಯರು ಹಾಗೂ ಹಿಂದುಳಿದ ಜಾತಿಗೆ ಸೇರಿದ 24 ಸಮಾಜಗಳ ಎಲ್ಲಾ ಯುವ ಘಟಕದ ಅಧ್ಯಕ್ಷರು, ಪದಾಧಿಕಾರಿಗಳು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿ ಯಶಸ್ವಿಗೊಳಿಸಲು ಈ ಮೂಲಕ ಕೋರಲಾಗಿದೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಮೆಘಾ ನ್ಯೂಸ್. ಮೊದಲಿಗೆ ಹೆಡ್ಲೈನ್ಸ್. ಮಾಜಿ ಸಚಿವ ಎನ್ಎಸ್ ಬೋಸರಾಜರಿಗೆ ಸಚಿವ ಸ್ಥಾನ ನೀಡಲು ಆಗ್ರಹಿಸಿ ರಕ್ತದಲ್ಲಿ ಸಹಿ ಸಂಗ್ರಹ, ಪ್ರತಿಭಟನೆ. ಜುಲೈ 14ರಂದು ಮಾಜಿ ಸಚಿವ ಕೆ ಶಿವನಗೌಡ ನಾಯಕ್ ಜನ್ಮದಿನದ ಅಂಗವಾಗಿ ಕವಿತಾಳದಲ್ಲಿ ಸಂಕಲ್ಪ ಸಮಾಗಮ ಸಮಾವೇಶ, ತಿಮ್ಮಾರೆಡ್ಡಿ, ಭೋಗಾವತಿ. ಮಳೆಗಾಗಿ ಪ್ರಾರ್ಥಿಸಿ ಮಕ್ತಲ್ಪೇಟೆಯಲ್ಲಿ ಕಪ್ಪೆಗಳ ಮದುವೆ, ಡೋಣಿ ಪೂಜೆ. ಗೋಶೇಷ ಸಂಸ್ಥೆಯಿಂದ ಇಂಜಿನಿಯರಿಂಗ್ ಪ್ರವೇಶಾತಿ ಪ್ರಾರಂಭ, ಪ್ರಸನ್ನ ಕುಮಾರ್. ಮತ್ತು ಸಿಂಧನೂರಿನ ಬಂಗಾಡಿ ಕ್ಯಾಂಪ್ನಲ್ಲಿ 20 ಕೆಜಿ ಗಾಂಜಾ ವಶ, ಇಬ್ಬರ ಬಂಧನ, ಎಸ್ಪಿ ಅರುಣಾಕ್ಷುಗಿರಿ. ಜಿಲ್ಲೆಯ ಸಮಗ್ರ ಅಭಿವೃದ್ಧಿಯ ಹಿತದೃಷ್ಟಿಯಿಂದ ಎನ್ಎಸ್ ಬೋಸರಾಜು ಅವರಿಗೆ ರಾಜ್ಯ ಸಚಿವ ಸಂಪುಟದಲ್ಲಿ ಮತ್ತೊಮ್ಮೆ ಸಚಿವ ಸ್ಥಾನ ನೀಡಿ ಜಿಲ್ಲೆಯ ಉಸ್ತುವಾರಿ ಸಚಿವರನ್ನಾಗಿ ನೇಮಕ ಮಾಡಬೇಕು ಎಂದು ಒತ್ತಾಯಿಸಿ ಜಿಲ್ಲಾ ನಾಗರಿಕರ ಜಾಗೃತಿ ವೇದಿಕೆ ವತಿಯಿಂದ ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗೆ ರಕ್ತದ ಸಹಿಯೊಂದಿಗೆ ಮನವಿ ಸಲ್ಲಿಸಲಾಯಿತು. ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಲ್ಲಿ ಪ್ರತಿಭಟನೆಯಲ್ಲಿ ಸಹಿ ಸಂಗ್ರಹ ನಡೆಸಿ ಎನ್ಎಸ್ ಬೋಸರಾಜು ಅವರು ಕಳೆದ 3 ವರ್ಷಗಳಲ್ಲಿ ಸಚಿವರ ಅವಧಿಯಲ್ಲಿ ಜಿಲ್ಲೆಯ ಅಭಿವೃದ್ಧಿಗೆ ವಿಶೇಷ ಕೊಡುಗೆ ನೀಡಿದ್ದು, ನೀರಾವರಿ ಯೋಜನೆಗಳು, 4 ಲೈನ್ ರಸ್ತೆ ಕಾಮಗಾರಿಗಳು, ರೈಲ್ವೆ ಮೇಲ್ಸೇತುವೆಗಳು, ಗ್ರೀನ್ ಫೀಲ್ಡ್ ಯೋಜನೆ, ವಿಮಾನ ನಿಲ್ದಾಣ, ಶಿಕ್ಷಣ, ಆರೋಗ್ಯ, ಕುಡಿಯುವ ನೀರು ಸೇರಿದಂತೆ ವಿವಿಧ ಮೂಲಸೌಕರ್ಯ ಅಭಿವೃದ್ಧಿ ಯೋಜನೆಗಳಿಗೆ ಅನುದಾನ ತಂದು ಹಲವು ಮಹತ್ವದ ಕಾಮಗಾರಿಗಳಿಗೆ ಚಾಲನೆ ನೀಡಿ ಅವುಗಳಿಗೆ ವೇಗ ನೀಡಿದ್ದಾರೆ. ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ಮತ್ತಷ್ಟು ವೇಗ ನೀಡುವ ಉದ್ದೇಶದಿಂದ ಎನ್ಎಸ್ ಬೋಸರಾಜು ಅವರಿಗೆ ಪುನಃ ಸಚಿವ ಸ್ಥಾನ ನೀಡುವುದರ ಜೊತೆಗೆ ರಾಯಚೂರು ಜಿಲ್ಲೆಯ ಉಸ್ತುವಾರಿ ಸಚಿವ ಜವಾಬ್ದಾರಿಯನ್ನು ವಹಿಸಬೇಕು ಎಂದು ಆಗ್ರಹಿಸಿದರು. ರಾಯಚೂರು ಜಿಲ್ಲಾ ಉಸ್ತುವಾರಿ ಎನ್ಎಸ್ ಬೋಸರಾಜ್ ಸಾಹೇಬ್ರೆ ಕೊಡಲೇಬೇಕು. ರಾಯಚೂರು ಜಿಲ್ಲಾ ಉಸ್ತುವಾರಿ ಎನ್ಎಸ್ ಬೋಸರಾಜ್ ಸಾಹೇಬ್ರೆ ಕೊಡಲೇಬೇಕು. ಚೆಲ್ಲುತ್ತೇವೆ, ರಕ್ತವನ್ನು ಚೆಲ್ಲುತ್ತೇವೆ. ರಾಯಚೂರು ಜಿಲ್ಲಾ ಉಸ್ತುವಾರಿ ಸಚಿವರನ್ನಾಗಿ ಮಾಡಲೇಬೇಕು. ರಾಯಚೂರು ಜಿಲ್ಲಾ ಉಸ್ತುವಾರಿ ಸಚಿವರನ್ನಾಗಿ ಮಾಡಲೇಬೇಕು. ಏತಕ್ಕಾಗಿ ಹೋರಾಟ? ರಾಯಚೂರು ಅಭಿವೃದ್ಧಿ ಆಗಲಿಕ್ಕೆ ಎನ್ಎಸ್ ಬೋಸರಾಜ್ ಸಾಹೇಬರಿಗೆ ಸಚಿವ ಸ್ಥಾನ ನೀಡಲೇಬೇಕು. ಜಿಲ್ಲಾ ಉಸ್ತುವಾರಿ ಸಚಿವ ಸ್ಥಾನ ಕೊಡಲೇಬೇಕು. ಜಿಲ್ಲಾ ಉಸ್ತುವಾರಿ ಸಚಿವ ಸ್ಥಾನ ನೀಡಲೇಬೇಕು. ನಮ್ಮ ರಾಯಚೂರಿನ ಅಭಿವೃದ್ಧಿಗಾಗಿ ಎನ್ಎಸ್ ಬೋಸರಾಜ್ ಸಾಹೇಬ್ಗೆ ಸಚಿವ ಸ್ಥಾನ ಕೊಡಲೇಬೇಕು. ಎನ್ಎಸ್ ಬೋಸರಾಜ್ ಸಾಹೇಬ್ರಿಗೆ ರಾಯಚೂರು ಜಿಲ್ಲಾ ಉಸ್ತುವಾರಿ ನೀಡಲೇಬೇಕು. ರಾಯಚೂರು ಜಿಲ್ಲೆ ಎನ್ಎಸ್ ಬೋಸರಾಜ್ ಸಾಹೇಬ್ಗೆ ರಾಯಚೂರು ಜಿಲ್ಲಾ ಉಸ್ತುವಾರಿ ಎನ್ಎಸ್ ಬೋಸರಾಜ್ ಸಾಹೇಬ್ರಿಗೆ ಸಚಿವ ಸ್ಥಾನ ಕೊಡಲೇಬೇಕು. ಜಿಲ್ಲಾ ಉಸ್ತುವಾರಿ ಮಂತ್ರಿಯಾಗಿ ಮಾಡಲೇಬೇಕು, ಸಿಗಲೇಬೇಕು. ಜಿಲ್ಲಾ ಉಸ್ತುವಾರಿ ಮಂತ್ರಿಯನ್ನಾಗಿ ಮಾಡಲೇಬೇಕು.
ಎಣ್ಣೆ ಎಲ್ಲರೂ ಸರಸರಣ ಹೇಳ್ರಿ आगे ना पीछे कैसे ಕ್ಯಾಮರಾ ವೆಂಕಟೇಶನ್ ಸೈನ್ ಆಗಲಿ ನಿಮ್ಮ ದಾತಮ್ಮ ಸೆವೆನ್ ಬೈಟ್ ರಘು ಅಪ್ಪೆ ಅದೇ ಏನ ರಕ್ತ ಅದೆಲ್ಲ ಒಳಗ ಕಿರಾಣ ರಾಯಚೂರಿನ ಕಾಂಗ್ರೆಸ್ ಸಚಿವ ಸ್ಥಾನ ನೀಡಬೇಕು. ಕಾಂಗ್ರೆಸ್ನ ಹಿರಿಯ ಮುಖಂಡರು ಇಂಥಗೆ ಉನ್ನತೀಕರಣ ಆಗಲೇಬೇಕು ಅಂದ್ರೆ ರಾಯಚೂರು ಬೋಸರಾಜ್ ಸಾಹೇಬರಿಗೆ ಕೊಡಲೇಬೇಕು. ಸಾಹೇಬರಿಗೆ ಸಚಿವ ಸ್ಥಾನ ನೀಡಲೇಬೇಕು. ಸಚಿವ ಸ್ಥಾನ ಕೊಡಲೇಬೇಕು. ರಾಯಚೂರಿನ ಅಭಿವೃದ್ಧಿಯ ಹಿತದೃಷ್ಟಿಕೋನ. ರಾಯಚೂರು ಜಿಲ್ಲೆ ಅತ್ಯಂತ ಕಲ್ಯಾಣ ಕರ್ನಾಟಕದಲ್ಲಿ ಹಿಂದುಳಿದ ಪಟ್ಟಿ ರಾಯಚೂರು ಜಿಲ್ಲೆಗೆ ಇದೆ. ಈ ಹಿಂದುಳಿದ ಹಣೆಬರ ಪಟ್ಟಿಯನ್ನು ಅಳಿಸಲಿಕ್ಕೆ ಶ್ರೀಮಾನ್ಯ NS ಬೋಸರಾಜ್ ಸಾಹೇಬರಿಗೆ ರಾಯಚೂರು ಜಿಲ್ಲಾ ಉಸ್ತುವಾರಿಯನ್ನು ಕೊಟ್ಟರೆ ನಮ್ಮ ಇಲ್ಲಿ ಪ್ರಗತಿಪರ ಕೆಲಸಗಳಾಗ್ತವೆ. ನಮ್ಮ ರಾಯಚೂರಿನ ಬಹು ವರ್ಷದ ಕನಸು ಈಡೇರ್ತದೆ. ಆದ ಕಾರಣ ಇನ್ನೂ 2 ವರ್ಷ ಇದೆ. ಈ ಕಾಲ ಅವಧಿಯಲ್ಲಿ ಶ್ರೀಮಾನ್ಯ DK ಶಿವಕುಮಾರ್ ಅವರು, ರಾಹುಲ್ ಗಾಂಧಿ ಸರ್ ಅವರು ಮತ್ತು ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಇವ್ರನ್ನ ಎಲ್ಲರೂ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಸತತವಾಗಿ ರಾಯಚೂರು ಅಭಿವೃದ್ಧಿಗೆ ಹಗಲು ಇರುಳು, ಪಕ್ಷಕ್ಕೆ ಹಗಲು ಇರುಳು ಕೂಡ ದುಡಿದಿದ್ದಾರೆ. ನಮ್ಮ ರಾಯಚೂರು ಜನತೆಯ ಹಿರಿಯ ನಾಗರಿಕರ ವೇದಿಕೆಯ ಪರವಾಗಿ ನಾವು ಎಲ್ಲರೂ ಒಂದು ವಿನಂತಿನ ಮಾಡ್ಕೊಳ್ತೀವಿ. NS ಬೋಸರಾಜ್ ಸಾಹೇಬರಿಗೆ ಸಚಿವ ಸ್ಥಾನ ಮತ್ತು ರಾಯಚೂರು ಜಿಲ್ಲೆ ಉಸ್ತುವಾರಿಯನ್ನು ಕೊಡಬೇಕಂತೇಳಿ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೀವಿ. ಇವತ್ತು ಏನು ಮಾಡ್ತಾ ಇದ್ರಿ? ಇವತ್ತು ನಾವು ರಕ್ತ ಸಹಿ ಸಂಗ್ರಹವನ್ನು ಮಾಡಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಈ ಒಂದು ಸಹಿ ಸಂಗ್ರಹ ಮಾಡಿದ ಎಲ್ಲ ಕರಾರು ಪತ್ರಗಳು ನಮ್ಮ ಜಿಲ್ಲಾಡಳಿತ ಮುಖಾಂತರದಿಂದ ರಾಜ್ಯದ ಮುಖ್ಯಮಂತ್ರಿ DK ಶಿವಕುಮಾರ್ ಸರ್ ಅವರಿಗೆ ಕಳಿಸ್ತಾ ಇದ್ದೀವಿ. ಹಾಗೂ ನಾವು ನೇರವಾಗಿ ಭೇಟಿಯಾಗಿ ರಾಹುಲ್ ಗಾಂಧಿ ಸರ್ ಅವ್ರಿಗೆ ಕೂಡ ನಾವು ರಕ್ತದ ಸಹಿ ಸಂಗ್ರಹವನ್ನು ಎಲ್ಲ ಏನು ತೊಗೊಂಡಿರ್ತೀವಿ ಅದು ಲೆಟರ್ ಪ್ಯಾಡ್ಗಳೆಲ್ಲ ಅವ್ರಿಗೆ ತಲುಪಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ನಮ್ಮ ಬೇಡಿಕೆಯನ್ನು ಈಡೇರಿಸಬೇಕಂತೇಳಿ ರಾಯಚೂರು ಜಿಲ್ಲೆಯ ಅಭಿವೃದ್ಧಿಗೋಸ್ಕರ ನಾವು ಕೇಳ್ತಾ ಇದ್ದೀವಿ. ಆಗಲಿ ನಮ್ಮ ಇಲ್ಲಿ ವೈಯಕ್ತಿಕ ಯಾವುದೂ ಲಾಭವಿಲ್ಲ. ಇಲ್ಲಿ ನಾವು ಯಾವುದೋ ಪಕ್ಷಕ್ಕೆ ಸೇರಿದವರು ಕೊಡಲ್ಲ. ನಾನು ರಾಯಚೂರು ಜಿಲ್ಲೆಯಲ್ಲಿ ಒಬ್ಬ ಹಿರಿಯ ಹೋರಾಟಗಾರನಾಗಿದ್ದೀನಿ. ಕಳೆದ 30 ವರ್ಷಗಳಿಂದ ಹೋರಾಟ ಮಾಡ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ಅಧ್ಯಕ್ಷ ರಾಜೇಶ್ ಕುಮಾರ್, ಬೆಲ್ಲಂ ಶ್ರೀಧರ್ ರೆಡ್ಡಿ, ಸೂರ್ಯನಾರಾಯಣ ಪೀಸೆ, ಸುಭಾಷ್, ವೆಂಕಟರೆಡ್ಡಿ, ಮಸ್ತಾನ್, ಸಾದಿಕ್, ಪ್ರವೀಣ್ ರೆಡ್ಡಿ, ನರಸಿಂಹಲು, ಮಹಾಲಿಂಗ, ಚೇತನ್ ಕಡಗೋಳ್, ಸುರೇಶ್ ಹೇಮಕೋಟೆ, ಆಂಜನೇಯ, ರಘು ಮಡಿವಾಳ, ನಾಗರಾಜಸ್ವಾಮಿ, ಕಿರಣ್ ಕುಮಾರ್, ಎನ್ ಸತ್ಯನಾರಾಯಣ ಸೇರಿದಂತೆ ಪದಾಧಿಕಾರಿಗಳು ಇದ್ದರು. ಮಾಜಿ ಸಚಿವ ಕೆ ಶಿವನಗೌಡ ನಾಯಕರ ಹುಟ್ಟುಹಬ್ಬದ
ಅಂಗವಾಗಿ ಜುಲೈ 14ರಂದು ಕವಿತಾಳ ಪಟ್ಟಣದ ಮಸ್ಕಿ ಕ್ರಾಸ್ ಬಳಿ ಸಂಕಲ್ಪ ಸಮಾಗಮ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಕೆಸಿಎನ್ ಜನಕಲ್ಯಾಣ ಸಮಿತಿ ಅಧ್ಯಕ್ಷ ತಿಮ್ಮಾರೆಡ್ಡಿ ಭೋಗಾವತಿ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ 2009ರಿಂದ ಪಕ್ಷಾತೀತವಾಗಿ ಕೆಸಿಎನ್ ಕಲ್ಯಾಣ ಸಮಿತಿ ಅನೇಕ ಜನಪರ ಕಾರ್ಯಕ್ರಮಗಳನ್ನು ನಡೆಸುತ್ತಾ ಬಂದಿದೆ. ಈ ಬಾರಿ ಸಂಕಲ್ಪ ಸಮಾವೇಶದಲ್ಲಿ ಈ ಭಾಗದ ಜನರ ಬಹುದಿನ ಬೇಡಿಕೆಗಳನ್ನಿಟ್ಟುಕೊಂಡು ಹೋರಾಟಕ್ಕೆ ಸಂಕಲ್ಪ ಮಾಡಲಿದೆ. ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶದ ರೈತರ ಸಮಸ್ಯೆ ನಿವಾರಣೆ, ನವಲಿ ಜಲಾಶಯ ನಿರ್ಮಾಣ, ತಿಂತಣಿ ಬ್ರಿಡ್ಜ್ ಬಳಿ ಜಲಾಶಯ ನಿರ್ಮಾಣ, ರಾಯಚೂರಿನಲ್ಲಿ ಏಮ್ಸ್ ಸ್ಥಾಪನೆಗೆ ಒತ್ತಾಯಿಸಲಾಗುತ್ತದೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಮೇಲೆ ಒತ್ತಡ ತರಲು ಮುಂದಿನ ದಿನಗಳಲ್ಲಿ ಹೋರಾಟದ ರೂಪ ನೀಡಲಾಗುತ್ತದೆ ಎಂದರು. ಯಾವುದೇ ರಾಜಕೀಯ ಉದ್ದೇಶ ಇಲ್ಲದೆ ಕಲಬುರಗಿ, ಯಾದಗಿರಿ, ಕೊಪ್ಪಳ, ರಾಯಚೂರು ಸೇರಿದಂತೆ ಕಲ್ಯಾಣ ಕರ್ನಾಟಕ ಜಿಲ್ಲೆಗಳ ಜನರ ಅನುಕೂಲಕ್ಕಾಗಿ ಜಲಾಶಯಗಳ ನಿರ್ಮಾಣ ಅವಶ್ಯಕತೆ ಇದ್ದು ಸರ್ಕಾರ ಹಾಗೂ ಜನಜಾಗೃತಿಗಾಗಿ ಸಂಕಲ್ಪ ಸಮಾಗಮ ಸಮಾವೇಶ ನಡೆಸಲಾಗುತ್ತದೆ ಎಂದರು. ಕಾರ್ಯಕ್ರಮವನ್ನು ಚಿಕ್ಕಮಗಳೂರಿನಲ್ಲಿ ಶ್ರೀ ಗೌರಿ ಗದ್ದುಗೆ ಆಶ್ರಮದ ಅವಧೂತ ಶ್ರೀ ವಿನಯ ಗುರೂಜಿ ಉದ್ಘಾಟಿಸಲಿದ್ದಾರೆ. ಅಧ್ಯಕ್ಷತೆಯನ್ನು ತುರ್ವಿಹಾಳದ ಅಮೋಘ ಸಿದ್ದೇಶ್ವರ ಮಠದ ಶ್ರೀ ಮಾದಯ್ಯ ಗುರುವಿನ ವಹಿಸಿಕೊಳ್ಳಲಿದ್ದಾರೆ. ಕವಿತಾಳ ಕಲ್ಮಠ ಮಹಾಸ್ವಾಮೀಜಿಗಳಾದ ಅಭಿನವ ಸಿದ್ದಲಿಂಗ ಸ್ವಾಮೀಜಿ, ಮುಂಡರಗಿ ಶಿವಣ್ಣ ತಾತ ಸೇರಿ ಕಲಬುರಗಿ, ಯಾದಗಿರಿ, ಕೊಪ್ಪಳ ಸೇರಿ ವಿವಿಧ ಜಿಲ್ಲೆಗಳು ಸೇರಿದಂತೆ 20,000 ಜನರು ಭಾಗವಹಿಸುವ ನಿರೀಕ್ಷೆ ಇದೆ ಎಂದರು. ಜನಕಲ್ಯಾಣ ವತಿಯಿಂದ ಪತ್ರಿಕೆಯ ಗೋಷ್ಠಿ ಕರೆದಿರ್ತಕ್ಕಂಥ ಉದ್ದೇಶ ಇಷ್ಟೇ. ಇದೇ ತಿಂಗಳ 14ರಂದು ನಡೀತಕ್ಕಂಥ ನಮ್ಮ KSN ಅಂದರೆ ಕಸಂದಡ್ಡಿ ಶಿವನಗೌಡ ನಾಯಕ್ ಮಾಜಿ ಸಚಿವರ 49ನೇ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ನಾವು ಇವತ್ತು ಕೌತಾಳ ನಗರವನ್ನು ನಾವು ಚಾಯ್ಸ್ ಮಾಡಿದ್ದೇವೆ. ಹೋದ ಸಾರಿ ನಾವು ಮಾಗವಿ ಶಿರ್ವಾರ ಭಾಗದಲ್ಲಿ ಕೂಡ ಅತ್ಯಂತ ವಿಜೃಂಭಣೆಯಿಂದ ಅರ್ಥಪೂರ್ಣವಾಗಿ ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿಕೊಂತ ಬಂದಿದ್ವಿ. ಇದರ ಉದ್ದೇಶ ಇಷ್ಟೇ. KSN ಅಂತಕ್ಕಂಥದ್ದು ನಾವು ಮೊದಲು ಸಾಮಾಜಿಕ ಸೇವಾ ಸಮಿತಿ ಅಂತ ಮಾಡಿಕೊಂಡಿದ್ವಿ. ಇಡೀ ಜಿಲ್ಲೆಯಿಂದ ಆಗಲಿ ನಾವು ಎಲ್ಲ ಕಡೆ ಸಮಾಜದ ಕಾರ್ಯಕ್ರಮಗಳನ್ನು ಅನೇಕ ಸಮಾಜಕ್ಕೆ ಒಳಿತವಾದಂಥ ಕಾರ್ಯಕ್ರಮಗಳನ್ನು ಮಾಡಿಕೊಂತ ಬರ್ತಾ ಇದ್ವಿ. ಈ ವರ್ಷ ನಾವು 49ನೇ ಹುಟ್ಟುಹಬ್ಬವನ್ನು ಕೌತಾಳ ಗ್ರಾಮದ ಪಟ್ಟಣದಲ್ಲಿ, ಅದು ಮಸ್ಕಿ ಕ್ರಾಸ್ನಲ್ಲಿ ಬರ್ತಕ್ಕಂಥ ಸುಮಾರು ಒಂದು 20 ಎಕರೆಗೂ ಮೇಲ್ಪಟ್ಟಿರ್ತಕ್ಕಂಥ ಒಂದು ಖಾಲಿ ಜಾಗವನ್ನು ಹುಡುಕೊಂಡು ಅಲ್ಲಿ ಸುಮಾರು 20,000ಕ್ಕೂ ಹೆಚ್ಚು ಜನರು ಸೇರ್ತಕ್ಕಂಥ ಉದ್ದೇಶ ಇದೆ. ಇದರ ಉದ್ದೇಶ ಇಷ್ಟೇ. ನಾವು ಅತ್ಯಂತ ಜಿಲ್ಲೆಯ ರಾಯಚೂರು, ಕೊಪ್ಪಳ, ಯಾದಗಿರಿ, ಗುಲ್ಬರ್ಗ ಈ 4 ಜಿಲ್ಲೆಗಳಲ್ಲಿ ಇರ್ತಕ್ಕಂಥ ಸಮಸ್ಯೆಗಳು ಏನೇನಿದೆ ಅಂತಕ್ಕಂಥದ್ದು. ಮೊದಲನೇದಾಗಿ ನವಲಿ ಜಲಾಶಯ. ಇವತ್ತು ತುಂಗಭದ್ರಾ ಡ್ಯಾಮ್ 133 TMC ಇರ್ತಕ್ಕಂಥ ನಮ್ಮ ತುಂಗಭದ್ರಾ ಡ್ಯಾಮು 33 TMCಗೆ 30ಕ್ಕೂ ಹೆಚ್ಚು TMC ಹೂಳು ತುಂಬಿರ್ತಕ್ಕಂಥ ವಿಷಯ ಎಲ್ಲರಿಗೆ ಗೊತ್ತಿರ್ತಕ್ಕಂಥದ್ದು. ಈ ಜಲಾಶಯಕ್ಕೆ ಪರ್ಯಾಯವಾಗಿ ಒಂದು ಜಲಾಶಯ ಮಾಡ್ತಕ್ಕಂಥ ಉದ್ದೇಶದಿಂದ ನವಲಿ ಜಲಾಶಯವನ್ನ ನಾವು ಮಾಡಬೇಕಂತಕ್ಕಂಥ ಉದ್ದೇಶ ಇಟ್ಕೊಂಡು ಇವತ್ತು ಮತ್ತು ಮಾನ್ಯ ರಾಜ್ಯ ಸರ್ಕಾರಕ್ಕೂ ಮತ್ತು ಕೇಂದ್ರ ಸರ್ಕಾರಕ್ಕೂ ಒಕ್ಕೂರಿನಿಂದ ನಾವು ಆಗ್ರಹ ಮಾಡ್ತಾ ಇದ್ದೀವಿ. ಇಲ್ಲ, ನಮಗೆ ಜಲಾಶಯ ಆಗ್ಲೇಬೇಕಂತಕ್ಕಂಥ ಒಂದು ಉದ್ದೇಶ ಇಟ್ಕೊಂಡು, ಅದೇ ರೀತಿಯಾಗಿ ತಿಂತಿಣಿ ಬ್ರಿಡ್ಜ್ ಕೂಡ ಒಂದು ಬೃಹತ್ವಾದಂಥ ದೊಡ್ಡದಾದಂಥ ಒಂದು ಜಲಾಶಯನ ಕೂಡ ಮಾಡಬೇಕು. ಹಾಗೂ ರಾಯಚೂರು ಜಿಲ್ಲೆಯ ಒಂದು ಒಕ್ಕೂರಿನ ಹೋರಾಟ ಇದೆ. ಇವತ್ತು ಏಮ್ಸ್ ಆಗಬೇಕು ಅಂತಕ್ಕಂಥ ಹೋರಾಟ, ಅದು ರಾಜ್ಯ ಸರ್ಕಾರ ಆಗಿರ್ಬೋದು, ಇಂಥ ವಿಷಯಗಳಿಗೆ ಕೇಂದ್ರ ಸರ್ಕಾರ ಆಗಿರ್ಬೋದು, ಎರಡೂ ಸರ್ಕಾರಗಳನ್ನ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ನೀವು ಯಾವುದೇ ಕಾರಣಕ್ಕ ಈ 2 ಜಲಾಶಯಗಳನ್ನ ಮತ್ತು ಕೇಂದ್ರ ಸರ್ಕಾರಕ್ಕೆ ನಾವು ಏಮ್ಸ್ ಅನ್ನ ನೀವು ರಾಯಚೂರು ಜಿಲ್ಲೆಗೆ ಮಂಜೂರು ಮಾಡಿಕೊಡ್ಬೇಕಂತಕ್ಕಂಥದ್ದನ್ನ KSN ಸಾಮಾಜಿಕ ಸೇವಾ ಸಮಿತಿ, ಸಮಾಜ ಕಲ್ಯಾಣ ಸಮಿತಿ ನಾವು ಒತ್ತಾಯ ಮಾಡ್ತೀವಿ.
ನಾಗಲಿಂಗಸ್ವಾಮಿ ಮಾತನಾಡಿ, ಕೆ ಶಿವನಗೌಡ ನಾಯಕ್ ನೇತೃತ್ವದಲ್ಲಿ ನಡೆಯಲಿರುವ ಸಂಕಲ್ಪ ಸಮಾಗಮ ಸಮಾವೇಶ ರಾಜಕೀಯ ಉದ್ದೇಶಕ್ಕಲ್ಲದೆ ಜನರ ಬೇಡಿಕೆಗಳಿಗೆ ಧ್ವನಿಯಾಗುವ ಸಮಾವೇಶವಾಗಲಿದೆ. ಜಲಾಶಯಗಳ ನಿರ್ಮಾಣದ ಅವಶ್ಯಕತೆಯನ್ನು ಜನರಿಗೆ ಮನದಟ್ಟು ಮಾಡುವ ಮೂಲಕ ಕೆಸಿಎನ್ ಜನಕಲ್ಯಾಣ ಸಮಿತಿ ಹೋರಾಟ ರೂಪಿಸಲು ನಿರ್ಧರಿಸಲಿದೆ ಎಂದರು. ಇಲ್ಲಿ ಬಹಳಷ್ಟು ಜನ ಹುಟ್ಟುಹಬ್ಬನ ಆಚರಣೆ ಮಾಡಿಕೊಳ್ತಾರೆ. ಬಟ್ ಅವ್ರ ದೃಷ್ಟಿಕೋನ ಬೇರೆ ಇರ್ತದೆ. ಬಟ್ ಕೆಎಸ್ಎನ್ ಜನಕಲ್ಯಾಣ ಸಮಿತಿ ದೃಷ್ಟಿಕೋನ ಬೇರೆನೇ ಇದೆ. ನಾವು ಈ ಒಂದು ಹುಟ್ಟುಹಬ್ಬದಲ್ಲಿ ಒಂದು ಸಂಕಲ್ಪನ ಹುಟ್ಟುಹಬ್ಬ ಆಚರಣೆ ನೆಪ ಮಾತ್ರಕ್ಕಂತ ಹೇಳಿದೀವಿ. ನಾವು ಈ ಒಂದು ನೆಪ ಮಾತ್ರದಿಂದ ಯಾವುದೇ ರಾಜಕಾರಣಿಗಳು ಯಾರು ಈ ತರ ಜನಪರವಾಗಿರ್ತಕ್ಕಂಥ ಕಾರ್ಯಕ್ರಮನ ಕೈಗೆತ್ತಿಕೊಳ್ಳಂಗಿಲ್ಲ. ಆದ್ರೆ ಇವತ್ತು ಕೆಎಸ್ಎನ್ ಜನಕಲ್ಯಾಣ ಸಮಿತಿಯ 49ನೇ ಹುಟ್ಟುಹಬ್ಬ ಕಾರ್ಯಕ್ರಮವನ್ನು ಇವತ್ತು ರಾಯಚೂರು ಜಿಲ್ಲೆಯ ಬಹುಮುಖ್ಯವಾಗಿ ರಾಯಚೂರು ಜಿಲ್ಲೆಗೆ ಬೇಡವಾದದ್ದನ್ನೆಲ್ಲ ಕೊಡ್ತಾ ಇದ್ದಾರೆ. ರಾಯಚೂರು ಜಿಲ್ಲೆಗೆ ಬೇಕಾದದ್ದು ಯಾವುದನ್ನು ಕೊಡ್ತಾ ಇಲ್ಲ. ಆ ಕಾರಣಕ್ಕಾಗಿ ಈ ಒಂದು ಪ್ರಶ್ನೆನ ಹೋದ ವರ್ಷ ಕೂಡ ನಾವು ಕೌತರದಲ್ಲೇ ಮಾಡಬೇಕು. ಇದೇ ವಿಷಯಗಳನ್ನ ಸಮಗ್ರ ನೀರಾವರಿ ವಿಷಯನ ಇಟ್ಕೊಂಡಿದ್ದೀವಿ ನಾವು. ಬಟ್ ಏನೋ ಒಂದು ಕಾರಣದಿಂದ ಒಂದು ಮಾಡಕ್ ಆಗ್ಲಿಲ್ಲ. ಬಟ್ ಈ ವರ್ಷ ನಾವು ಹೇಳ್ತಾ ಇದ್ದೀವಿ, ನಮ್ಮ ಸಂಕಲ್ಪ ಸಮಾವೇಶದಲ್ಲಿ ನಮ್ಮ ಶಿವನಗೌಡ ನಾಯಕರು ಈಗಾಗಲೇ ವಿನಯ್ ಗುರೂಜಿ ಅವರ ಮೂಲಕ ನಮ್ಮ ಸೇರ್ತಕ್ಕಂಥ ರಾಯಚೂರು ಜಿಲ್ಲೆಯ ಜನರ ಮೂಲಕ ನಮಗೆ ಬೇಕಾಗಿರ್ತಕ್ಕಂಥ ನಮ್ಮ ಮೂಲಭೂತ ಹಕ್ಕು ಮೂಲಭೂತ ಸಮಸ್ಯೆ ಏನಾದ, ನೀರಾವರಿ ಬೇಕು, ಜನರಿಗೆ ಆರೋಗ್ಯ ಬೇಕು. ಈ ಎರಡು ವಿಷಯ ಇಟ್ಕೊಂಡು 49ನೇ ಹುಟ್ಟುಹಬ್ಬನ ಆಚರಣೆ ಮಾಡುತ್ತಿಲ್ಲ. ಅಲ್ಲಿ ಕಾರ್ಯಕ್ರಮನ ಜನರಿಗಾಗಿ ಸಮರ್ಪಣೆ ಮಾಡಿ ಇವತ್ತು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ದಯವಿಟ್ಟು ಈ ಒಂದು ಕಾರ್ಯಕ್ರಮಗಳಲ್ಲಿ ಮುಂದಿನ ದಿನಗಳಲ್ಲಿ ಒಂದು ವೇಳೆ ನಮ್ಮ ಹೋರಾಟ ಈಗೇನು ಆರಂಭ ಮಾಡಿದೀವಿ, ಸೇವೆ ಅಂತ ಆರಂಭ ಮಾಡಿದ್ವಿ, ಅದು ಮುಂದಿನ ದಿನದಲ್ಲಿ ಹೋರಾಟ ಆದ್ರೂ ಆಗ್ಬಹುದು. ಶಿವನಗೌಡ ನಾಯಕ್ ನೇತೃತ್ವದಲ್ಲಿ ನವಲಿ ಜಲಾಶಯಕ್ಕಾಗಿರ್ಬೋದು, ಏಮ್ಸ್ಗಾಗಿರ್ಬೋದು, ಮತ್ತೆ ತಿಂತಿನ ಬ್ರಿಡ್ಜ್ನಲ್ಲಿ ಜಲಾಶಯ ನಿರ್ಮಾಣ ಮಾಡೋದಕ್ಕೆ ಜನಕಲ್ಯಾಣ ಸೇವೆ, ಬರೀ ಸೇವೆ ಅಷ್ಟೇ ಅಲ್ಲ, ಹೋರಾಟ ಕೂಡ ಮುಂದಿನ ದಿನಗಳಲ್ಲಿ ಮುಂದಾಗ್ತೀವಿ. ಯಾವುದೇ ಕಾರಣಕ್ಕೂ ಈ 3 ವಿಷಯದಲ್ಲಿ ಕೆಎಸ್ಎನ್ ಜನಕಲ್ಯಾಣ ಸಮಿತಿ ಹಿಂದಕ್ಕೆ ಸರಿಯಾಗಿಲ್ಲ. ಇವು ಆಗವರೆಗೂ ಕೂಡ ನಮ್ಮ ಹೋರಾಟ ಮುಂದುವರಿತದೆ. ವಿನಯ್ ಗುರೂಜಿ ಅವರ ಮೂಲಕ ನಾವು ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡಿಸುವ ಉದ್ದೇಶವನ್ನು ಹೊಂದಿದ್ದೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ ಜಕ್ಕಲ್ದಿನ್ನಿ, ಉಮಾಕಾಂತ ಸಾಹುಕಾರ ಸೀಕಲ್, ಉಮೇಶ್, ವೀರನ್ಗೌಡ ಗಣದಿನ್ನಿ, ರಾಜಗೋಪಾಲ್ ನಾಯಕ, ನಾಗರಾಜ್ ಗೌಡ ಮಾಲಿ ಪಾಟೀಲ್, ಮೌನಸಾಬ್ ಗಣದಿನ್ನಿ, ಪರ್ವತಪ್ಪ ಸಾಹುಕಾರ, ವಿನಯ್ ಕುಮಾರ್ ಸಿರವಾರ, ಅಮರಯ್ಯ ಸ್ವಾಮಿ, ಶರಣಪ್ಪ ಸಾಹುಕಾರ ಸೇರಿದಂತೆ ಅನೇಕರಿದ್ದರು. ಮಳೆಗಾಗಿ ಪ್ರಾರ್ಥಿಸಿ ರಾಯಚೂರು ನಗರದ ಮಕ್ತಲ್ಪೇಟೆಯಲ್ಲಿ ಕಪ್ಪೆಗಳಿಗೆ ಮದುವೆ ಮಾಡಿ ಡೋಣಿ ಪೂಜೆ ನೆರವೇರಿಸಲಾಯಿತು. ಮುಂಗಾರು ಪ್ರಾರಂಭವಾದರೂ ಸಮರ್ಪಕ ಮಳೆ ಸುರಿಯದೆ ಬಿತ್ತನೆ ಕಾರ್ಯಗಳು ನಿಂತು ಹೋಗಿದ್ದರಿಂದ ವರುಣ ಕೃಪೆಗೆ ಕಪ್ಪೆಗಳ ಮದುವೆ ಮಾಡಿ ಮೆರವಣಿಗೆ ಮಾಡಲಾಯಿತು. ಮನೆಗಳಿಗೆ ಹೋಗಿ ಕಪ್ಪೆಗಳಿಗೆ ನೀರಿನ ಅಭಿಷೇಕ ಮಾಡಲಾಯಿತು. ಅಲ್ಲದೆ ಬಡಾವಣೆಯ 5 ದೇವಸ್ಥಾನಗಳಿಗೆ ಶ್ರೀ ಚೌಡೇಶ್ವರಿ ಭಜನಾ ಮಂಡಳಿ ಪದಾಧಿಕಾರಿಗಳು ಜಲಾಭಿಷೇಕ ನಡೆಸಿದರು. ನಂತರ ಮನೆಗಳ ಮಾಳಿಗೆಯಲ್ಲಿರುವ ಡೋಣಿಗಳಿಂದ ನೀರು ಹಾಕಿ ಕಪ್ಪೆಗಳಿಗೆ ನೀರು ಹಾಕಿ ಪೂಜೆ ಸಲ್ಲಿಸಲಾಯಿತು. ಮಳೆ ಕೈಕೊಟ್ಟಾಗ ಕಪ್ಪೆ ಮದುವೆ ಮಾಡುವುದು ವಾಡಿಕೆ. ಅನೇಕ ಸಂದರ್ಭಗಳಲ್ಲಿ ಕಪ್ಪೆಗಳಿಗೆ ಮದುವೆ ಮಾಡಿರುವಾಗ ಮಳೆಯಾಗಿರುವ ನಿದರ್ಶನಗಳಿವೆ ಎಂದು ಹೇಳುತ್ತಾರೆ ನಿವಾಸಿಗಳು. ಬೆಳಗ್ಗೆಯಿಂದ ಪ್ರಾರಂಭವಾದ ಪೂಜಾ ಕಾರ್ಯಕ್ರಮಗಳಲ್ಲಿ ಬಡಾವಣೆಯ ನಿವಾಸಿಗಳು, ಮಹಿಳೆಯರು, ಮಕ್ಕಳು ಭಾಗಿಯಾದರು.
ಸಂದರ್ಭದಲ್ಲಿ ಯಾಪಿಶೆಟ್ಟಿ ಚಿನ್ನಯ್ಯ, ಬಂಗಿ ನರಸರೆಡ್ಡಿ, ವಿಜಯ್, ನರಸಪ್ಪ, ತಿಮ್ಮಾರೆಡ್ಡಿ, ತಿಮ್ಮಣ್ಣ, ವಿಕ್ಕಿ ಸೇರಿ ನರಸಪ್ಪ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು. ಈಗ ಚಿಕ್ಕದೊಂದು ಬ್ರೇಕ್. ಶ್ರೀ ಎ ಪಾಪಾರೆಡ್ಡಿ ಮಾಜಿ ಶಾಸಕರು ಹಾಗೂ ಅಧ್ಯಕ್ಷರು ಅಭಿನಂದನಾ ಸಮಿತಿ ರಾಯಚೂರು ಇವರ ಅಧ್ಯಕ್ಷತೆಯಲ್ಲಿ, ಡಾಕ್ಟರ್ ಎಸ್ ಶಿವರಾಜ್ ಪಾಟೀಲ್ ಶಾಸಕರು ರಾಯಚೂರು ನಗರ ಇವರ ಗೌರವಾಧ್ಯಕ್ಷತೆಯಲ್ಲಿ ಮಾಜಿ ಸಚಿವ ಶ್ರೀ ಎಂಎಸ್ ಪಾಟೀಲರ ಕುರಿತು ಮಾಗಿದ ಮುತ್ಸದಿ ಗ್ರಂಥ ಲೋಕಾರ್ಪಣೆ ಹಾಗೂ ಅಭಿನಂದನಾ ಸಮಾರಂಭ ನಡೆಯಲಿದೆ. ದಿನಾಂಕ 8/7/2026 ಬುಧವಾರ ಬೆಳಿಗ್ಗೆ 10:30ಕ್ಕೆ. ಸ್ಥಳ ಗಂಜ್ ಕಲ್ಯಾಣ ಮಂಟಪ ರಾಯಚೂರು. ಸರ್ವರಿಗೂ ಹಾರ್ದಿಕ ಸುಸ್ವಾಗತ. ಸ್ವಾಗತ ಕೋರುವವರು ಡಾಕ್ಟರ್ ಎಸ್ ಶಿವರಾಜ್ ಪಾಟೀಲ್ ಶಾಸಕರು ರಾಯಚೂರು. ಯುವ ಘಟಕ ಜಿಲ್ಲಾ ಹಿಂದುಳಿದ ಜಾತಿಗಳ ಒಕ್ಕೂಟ ರಾಯಚೂರು. ಆತ್ಮೀಯರೇ, ನಮ್ಮ ಹಿಂದುಳಿದ ಜಾತಿಗೆ ಸೇರಿದವರು, ರಾಜಕೀಯ ಮುತ್ಸದಿಗಳು, ಮುನ್ನೂರು ಕಾಪು ಸಮಾಜದ ಹಿರಿಯ ಮುಖಂಡರು, ರಾಯಚೂರು ಮುಂಗಾರು ಉತ್ಸವ ರೂವಾರಿಗಳು, ಮಾಜಿ ಶಾಸಕರಾದ ಸನ್ಮಾನ್ಯ ಶ್ರೀ ಎ ಪಾಪಾರೆಡ್ಡಿಯವರ ಅಖಂಡ ಅಧ್ಯಕ್ಷತೆಯಲ್ಲಿ ನಮ್ಮ ಜಿಲ್ಲೆಯ ಹಿರಿಯ ರಾಜಕಾರಣಿಗಳು, ಮಾಜಿ ಸಚಿವರಾದ ಸನ್ಮಾನ್ಯ ಶ್ರೀ ಎಂಎಸ್ ಪಾಟೀಲ್ ಅವರ ಕುರಿತು ಮಾಗಿದ ಮುತ್ಸದಿ ಗ್ರಂಥ ಲೋಕಾರ್ಪಣೆ ಮತ್ತು ಅಭಿನಂದನಾ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಮಹತ್ವದ ಕಾರ್ಯಕ್ರಮವನ್ನು ನಮ್ಮ ಹಿಂದುಳಿದ ಜಾತಿಗೆ ಸೇರಿದ ಎ ಪಾಪಾರೆಡ್ಡಿ ಸಾಹೇಬರು ಮಾಡುತ್ತಿರುವುದು ವಿಶೇಷ. ಕಾರಣ, ಈ ಕಾರ್ಯಕ್ರಮಕ್ಕೆ ಯುವ ಘಟಕದ ಹಿಂದುಳಿದ ಜಾತಿಗೆ ಸೇರಿದ ಅಧ್ಯಕ್ಷರು, ಪದಾಧಿಕಾರಿಗಳು, ಸದಸ್ಯರು ಹಾಗೂ ಹಿಂದುಳಿದ ಜಾತಿಗೆ ಸೇರಿದ 24 ಸಮಾಜಗಳ
ಎಲ್ಲ ಯುವ ಘಟಕದ ಅಧ್ಯಕ್ಷರು ಪದಾಧಿಕಾರಿಗಳು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿ ಯಶಸ್ವಿಗೊಳಿಸಲು ಈ ಮೂಲಕ ಕೋರಲಾಗಿದೆ. ದಿನಾಂಕ 8/7/2026 ಬುಧವಾರ, ಸಮಯ ಬೆಳಗ್ಗೆ 10:30ಕ್ಕೆ, ಸ್ಥಳ ಗಂಜ್ ಕಲ್ಯಾಣ ಮಂಟಪ, ರಾಯಚೂರು. ಸರ್ವರಿಗೂ ಹಾರ್ದಿಕ ಸುಸ್ವಾಗತ. ಸ್ವಾಗತ ಕೋರುವವರು ಕೆ ಹನುಮಂತಪ್ಪ ಯಾದವ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು, ಕೆ ಶಾಂತಪ್ಪ, ಜಿಲ್ಲಾಧ್ಯಕ್ಷರು, ಜಿಲ್ಲಾ ಹಿಂದುಳಿದ ಜಾತಿಗಳ ಒಕ್ಕೂಟ, ರಾಯಚೂರು, ಹಾಗೂ ಜಿ ವೆಂಕಟೇಶ್ ಮಡಿವಾಳ, ಜಿಲ್ಲಾಧ್ಯಕ್ಷರು, ಯುವ ಘಟಕ, ಜಿಲ್ಲಾ ಹಿಂದುಳಿದ ಜಾತಿಗಳ ಒಕ್ಕೂಟ, ರಾಯಚೂರು. ಬ್ರೇಕ್ನ ನಂತರ ಮೆಘಾ ನ್ಯೂಸ್ಗೆ ಸ್ವಾಗತ. ಕೋಶಿಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ವತಿಯಿಂದ 2026-27ನೇ ಶೈಕ್ಷಣಿಕ ವರ್ಷದ ಇಂಜಿನಿಯರಿಂಗ್ ಪದವಿ ಕೋರ್ಸ್ಗಳ ಪ್ರವೇಶ ಪ್ರಕ್ರಿಯೆ ಆರಂಭಿಸಲಾಗಿದೆ ಎಂದು ಸಂಸ್ಥೆಯ ಪ್ರವೇಶ ಸಂಯೋಜಕ ಡಾಕ್ಟರ್ ಪ್ರಸನ್ನಕುಮಾರ್ ಕೆಎಸ್ ತಿಳಿಸಿದರು. ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಗುಣಮಟ್ಟದ ತಾಂತ್ರಿಕ ಶಿಕ್ಷಣದ ಮೂಲಕ ಉದ್ಯಮಕ್ಕೆ ಸಿದ್ಧರಾಗಿರುವ ಇಂಜಿನಿಯರ್ಗಳನ್ನು ರೂಪಿಸುವುದು ಸಂಸ್ಥೆಯ ಪ್ರಮುಖ ಉದ್ದೇಶವಾಗಿದೆ ಎಂದರು. ಸಂಸ್ಥೆಯಲ್ಲಿ ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಇನ್ಫಾರ್ಮೇಷನ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಅಂಡ್ ಮೆಷಿನ್ ಲರ್ನಿಂಗ್ ಹಾಗೂ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್ ವಿಭಾಗಗಳಲ್ಲಿ ಬಿಇ ಪದವಿ ಕೋರ್ಸ್ಗಳಿಗೆ ಪ್ರವೇಶಾತಿ ನೀಡಲಾಗುತ್ತಿದೆ ಎಂದು ಹೇಳಿದರು. ಅತ್ಯಾಧುನಿಕ ಪ್ರಯೋಗಾಲಯಗಳು, ಸ್ಮಾರ್ಟ್ ತರಗತಿ ಕೊಠಡಿಗಳು, ಸುಸಜ್ಜಿತ ಗ್ರಂಥಾಲಯ, ವಸತಿ ಹಾಗೂ ಕ್ರೀಡಾ ಸೌಲಭ್ಯಗಳೊಂದಿಗೆ ಉದ್ಯಮ ಆಧಾರಿತ ಹೆಚ್ಚುವರಿ ಕೋರ್ಸ್ಗಳನ್ನು ಮೊದಲ ಸೆಮಿಸ್ಟರ್ನಿಂದಲೇ ಬೋಧಿಸಲಾಗುತ್ತದೆ. ಪ್ರಮುಖ ಐಟಿ ಕಂಪನಿಗಳೊಂದಿಗೆ ಉತ್ತಮ ಪ್ಲೇಸ್ಮೆಂಟ್ ಸಂಪರ್ಕವನ್ನು ಸಂಸ್ಥೆ ಹೊಂದಿದೆ ಎಂದು ತಿಳಿಸಿದರು. ಮ್ಯಾನೇಜ್ಮೆಂಟ್ ಕೋಟಾದಡಿ ಒಂದು ಸೀಟಿನ ಒಟ್ಟು ಶುಲ್ಕ 8 ಲಕ್ಷ ನಿಗದಿಪಡಿಸಲಾಗಿದ್ದು, ಮೊದಲ ಸೆಮಿಸ್ಟರ್ಗೆ 3 ಲಕ್ಷ ಶುಲ್ಕ ಪಾವತಿಸಬೇಕು. ವಿದ್ಯಾರ್ಥಿಗಳಿಗೆ 50,000ವರೆಗೆ ವಿದ್ಯಾರ್ಥಿ ವೇತನ ಸೌಲಭ್ಯವು ಕಲ್ಪಿಸಲಾಗಿದೆ ಎಂದು ಹೇಳಿದರು. ವಿದ್ಯಾರ್ಥಿಗಳ ಕಲಿಕಾ ಸಾಮರ್ಥ್ಯವನ್ನು ಹೆಚ್ಚಿಸಲು ಮೆಮೊರಿ ತಂತ್ರಜ್ಞಾನ ಆಧಾರಿತ ವಿಶೇಷ ಬೋಧನಾ ವಿಧಾನವನ್ನು ಅಳವಡಿಸಲಾಗಿದ್ದು, ಗ್ರಾಮೀಣ ಭಾಗದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವಿಶೇಷ ಪ್ರೋತ್ಸಾಹ ನೀಡಲಾಗುತ್ತಿದೆ. 2026-27ನೇ ಸಾಲಿನ ಪ್ರವೇಶಗಳು ಹಾಗೂ ಮ್ಯಾನೇಜ್ಮೆಂಟ್ ಕೋಟಾದ ಮೂಲಕ ನಡೆಯುತ್ತಿದ್ದು, ಆಸಕ್ತ ವಿದ್ಯಾರ್ಥಿಗಳು ಕೂಡಲೇ ಪ್ರವೇಶ ಪಡೆಯಬಹುದು ಎಂದು ತಿಳಿಸಿದರು. ಇವತ್ತು ಮತ್ತು ನಾಳೆ ಅದಕ್ಕೆ ನಾನು ಅದು ವಿಷಯ ಮಾಹಿತಿ ಕೊಡೋದಕ್ಕೆ ಅಂತ ಹೇಳ್ಕೊಂಡಿದ್ದೀನಿ. ರೆಸ್ ನೋಟ್ ನಿಮಗೆ ಕೊಡ್ತಿದ್ದೀನಿ ಸರ್. ಅದರಲ್ಲಿ ಸರ್ ನಾವು 23 ವರ್ಷ ಹಳೆಯ ಇನ್ಸ್ಟಿಟ್ಯೂಷನ್ ಸರ್. ಹೊಸದಾಗಿ ನಾವು ಇವಾಗ ಇಂಜಿನಿಯರಿಂಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. 23 ವರ್ಷದಿಂದಲೂ ಕಾಲೇಜು ರೆಗ್ಯುಲರ್ ಆಗಿ ನಡೀತಾರೆ. ಇಂಜಿನಿಯರಿಂಗ್ ಇರಲಿಲ್ಲ, ಬೇರೆ ಎಲ್ಲ ಡಿಗ್ರಿ ಕಾಲೇಜಸ್ ಇದೆ, ನರ್ಸಿಂಗ್ ಇದೆ, ನಮ್ಮದೇ 2 ಹಾಸ್ಪಿಟಲ್ಸ್ ಇದೆ, ಎಲ್ಲ ರೆಗ್ಯುಲರ್ ಆಗಿ ಕಾಲೇಜು ತುಂಬ ಚೆನ್ನಾಗಿ ನಡೀತಾ ಇದೆ. ಈ ವರ್ಷದಿಂದ ನಾವು ಇಂಜಿನಿಯರಿಂಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ, ಈ ಭಾಗದ ಮಕ್ಕಳಿಗೆ ಅನುಕೂಲ ಆಗಿರುತ್ತೆ ಅಂತ ಹೇಳಿ ಕಾಲೇಜ್ ವಿಷಯ ಗೊತ್ತಾಗಿದೆ ಅವರಿಗೆ ಅನ್ನೋ ಒಂದು ಕಾರಣಕ್ಕೋಸ್ಕರ ನಾವಿಲ್ಲಿ ಅವೇರ್ನೆಸ್ ಅಂತಂದು ಹೇಳಿ ಬಂದಿದ್ದೀವಿ. ನಿಮ್ಮೆಲ್ಲರದ್ದು ಸಹಕಾರ ಇದ್ರೆ ಭಾಳ ಇಂಪಾರ್ಟೆಂಟ್ ಸರ್. ಯಾಕೆಂದರೆ ನೀವೆಲ್ಲ ಎಲ್ಲ ಕಡೆಯೂ ನೀವು ರೀಚ್ ಆಗ್ತೀರ ಅನ್ನೋ ಕಾರಣಕ್ಕೋಸ್ಕರ ಈಗ ಇನ್ಸ್ಟಿಟ್ಯೂಷನ್ನಲ್ಲಿ ಏನೇನಿದೆ ಅನ್ನೋದನ್ನು ನಾನು ಸಂಕ್ಷಿಪ್ತವಾಗಿ ಇಲ್ಲಿ ಬರೆದಿದ್ದೇನೆ ಸರ್. ಈಗ ನಾವು ಇಂಜಿನಿಯರಿಂಗ್ನಲ್ಲಿ 4 ಬ್ರಾಂಚಸ್ ಇದೆ. ಕಂಪ್ಯೂಟರ್ ಸೈನ್ಸ್ ಇದೆ, ಇನ್ಫಾರ್ಮೇಷನ್ ಸೈನ್ಸ್ ಇದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದೆ, ಆಮೇಲೆ ನಮ್ಮ ಹತ್ರ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಬ್ರಾಂಚಸ್ ಇದೆ. ಈ 4 ಬ್ರಾಂಚಸ್ ಇದ್ದಾವೆ ನಮ್ಮಲ್ಲ. ನಾವು ಈ ಇನ್ಸ್ಟಿಟ್ಯೂಷನ್ನಲ್ಲಿಂದ ಕೇವಲ ಅತಿ ಬುದ್ಧಿವಂತರು ತಗೊಂಡೋಗಿ ಅತಿ ಬುದ್ಧಿವಂತರಿದ್ದಾರೆ ನಮ್ಮ ಹತ್ರ ಅಂತ ತೋರಿಸೋ ಪ್ರಯತ್ನ ಮಾಡ್ತಾ ಇದ್ದೀವಿ ಸರ್. ನಾವು ಎಲ್ಲ ಮಕ್ಕಳನ್ನು ಕರ್ಕೊಂಡೋಗಿ ಅವರಿಗೆ ಅಂತಂದು ಹೇಳಿ ಸ್ಪೆಷಲ್ ಟ್ರೈನಿಂಗ್ ಕೊಟ್ಟು ನೆನ್ಪಿಟ್ಕೊಳ್ಳೋದು ಹೇಗೆ ಅನ್ನೋದಕ್ಕೆ ಒಂದು ಮೆಮೊರಿ ಮ್ಯಾನೇಜ್ಮೆಂಟ್ ಅಂತ ಟ್ರೈನಿಂಗ್ ಕೊಟ್ಟು ಫಸ್ಟ್ ಇಯರಲ್ಲಿ ಅವ್ರು ಇಷ್ಟನ್ನೇ ನೆನ್ಪಿಟ್ಕೊಂಡ್ರೆ ಇಷ್ಟು ಎಕ್ಸಾಮಿನೇಷನ್ ಇಷ್ಟು ಮಟ್ಟಿಗೆ ಮಾಡ್ಬೋದು, ಇದರಿಂದ ಇಷ್ಟು ಬರೀಬೋದು ಅನ್ನೋದನ್ನು ನಾವು ಅಲ್ಲಿ ಪ್ರಾಕ್ಟೀಸ್ ಮಾಡಿಸಿ ಸಾಫ್ಟ್ ಸ್ಕಿಲ್ಸನ್ನು ನಾವು ಫಸ್ಟ್ ಇಯರಿಂದಲೇ ಸ್ಟಾರ್ಟ್ ಮಾಡ್ಕೊಡ್ತೀವಿ. ಅವರಿಗೆ ಇಂಗ್ಲೀಷ್ ಹೇಳ್ಕೊಡ್ತೀವಿ, ನಿಂತ್ಕೊಳ್ಳೋದು ಹೇಗೆ, ಕುತ್ಕೊಳ್ಳೋದು ಹೇಗೆ ಹೇಳ್ಕೊಡ್ತೀವಿ. ಈಗ ನೀವೇ ಕ್ಯಾಂಪ್ ಇಟ್ಟಿದ್ರೆ ಇದೇ ಥರ ನಮ್ಮ ಹತ್ರ ಪ್ರೊಫೆಷನಲ್ಸ್ ಇದ್ದಾರೆ, ಬಂದು ರೆಕಾರ್ಡ್ ಮಾಡಿ ನೋಡಿ ನೀವು ಇಲ್ಲಿ ತಪ್ಪು ಮಾಡ್ತಾ ಇದೆಯಾ, ಇಲ್ಲಿ ಸರಿ ಮಾಡಬೇಕು, ಇಂಟರ್ವ್ಯೂನಲ್ಲಿ ಇದನ್ನು ಕೇಳಬೇಕು. ಇದನ್ನು ನಾವು ಫಸ್ಟ್ ವರ್ಷದಿಂದಲೇ ಸ್ಟಾರ್ಟ್ ಮಾಡ್ತೀವಿ ಸರ್. ಸ್ಟಾರ್ಟ್ ಮಾಡಿಕೊಂಡು ಮಕ್ಕಳಿಗೆ ಕರೆಕ್ಟಾಗಿ ಹೇಳ್ಕೊಡ್ತೀವಿ, ಈ ಥರ ಮಾಡಬೇಕು, ನೀವು ಮಾಡಿದರೆ ನಿಮಗೆ ಕೆಲಸ ಸಿಕ್ಕುತ್ತೆ ಸುಲಭವಾಗಿ ಅಂತ ಹೇಳಿ. ಅದು ಮೊದಲನೇ ವರ್ಷ ಮಾಡಿದರೆ, 2ನೇ ವರ್ಷದಿಂದ ಇಂಡಸ್ಟ್ರಿಗಳ ಜೊತೆ ನಾವು ಟೈಅಪ್ ಮಾಡ್ಕೊಂಡಿದ್ದೀವಿ. ಇಂಡಸ್ಟ್ರಿ ಟೈಅಪ್ಸ್ ಅಂತಂದರೆ ಸರ್ ನಮ್ಮ ಹತ್ರ ಆಲ್ಮೋಸ್ಟ್ 50 ಕಂಪ್ನಿಗಳು ಟೈಅಪ್ಸ್ ಇದೆ. ಇದು ಇವನ್ ಹುಡುಗರು ಬರೋರಿಗಿಂತ ಮುಂಚೆನೇ ನಾವು ಮಾಡ್ಕೊಂಡು ಇಟ್ಕೊಂಡಿದ್ದೀವಿ ಸರ್.
ಯೂಶುವಲ್ ಆಗಿ ಎಲ್ಲ ಕಾಲೇಜಸ್ ಏನು ಮಾಡ್ತಾರೆ 3ನೇ ವರ್ಷ 4ನೇ ವರ್ಷ ಬಂದಾಗ ಮಕ್ಕಳಿಗೆ ಇಂಡಸ್ಟ್ರಿಗಳ ಕಡೆ ತೋರಿಸ್ತೀವಿ ಅಂತ ಅವಾಗ ಹುಡುಕ ಸ್ಟಾರ್ಟ್ ಮಾಡ್ತಾರೆ. ನಮ್ದು ಆ ಥರ ಇಲ್ಲ. ಯಾಕಂದರೆ ನಾವು 23 ವರ್ಷದಿಂದ ಇರೋದ್ರಿಂದ ನಮ್ಮ ಹತ್ರ ಆಗಲೇ ತುಂಬ ಕಂಪ್ನೀಸ್ ನಮ್ಮ ಜೊತೆ ಟೈಅಪ್ ಆಗಿದೆ. ಅವರೆಲ್ಲರೂ ಇಂಜಿನಿಯರಿಂಗ್ ಮಕ್ಕಳಿಗೆ ಹೇಳ್ಕೊಡ್ತಾರೆ. ಎಲ್ಲರೂ ಹೇಳ್ಕೊಡ್ತಾರೆ ಸರ್. ಒಂದು ಹೇಗೆ ಹೇಳ್ಕೊಡ್ತಾರೆ ಅಂತಂದರೆ ಈ 3 ವರ್ಷಕ್ಕೆ ಅವರಿಗೆ ಕೆಲಸ ಸಿಗಬೇಕು ಅಂತಂದರೆ ಅವ್ರು ಏನು ಮಾಡಬೇಕು, ಯಾವ ಸಬ್ಜೆಕ್ಟ್ ಓದಬೇಕು, ಇಡೀ ಸ್ಟೇಟಿಗೆ ಇಂಜಿನಿಯರಿಂಗು ಒಂದೇ ಹೇಳ್ಕೊಡೋದು ಸರ್. ಇಡೀ ಸ್ಟೇಟಲ್ಲಿ ಇಂಜಿನಿಯರಿಂಗ್ ಒಂದೇ ಸಿಲೆಬಸ್ ಇರೋದು. ಆದರೆ ನಮ್ಮ ಹುಡುಗರು ಹೊರಗಡೆ ಸೈಡ್ ಬಂದ ತಕ್ಷಣ ಕೆಲಸ ಸಿಗಬೇಕು ಅಂತಂದ್ರೆ ಈಗ ಅವ್ರು ಏನು ಮಾಡಬೇಕು, ಏನು ಕಲ್ತಿರ್ಬೇಕು ಇಂಡಸ್ಟ್ರಿ ಬಿಟ್ಟು. ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದ್ಬಿಟ್ಟಿದೆ ಈ ವರ್ಷ. ಎಲ್ಲರೂ ಹೇಳ್ತಾರೆ ಕಂಪ್ಯೂಟರ್ ಸೈನ್ಸ್ಗೂ ಕೆಲಸ ಸಿಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಜಿಲ್ಲೆಯ ಇತಿಹಾಸದಲ್ಲೇ ದಾಖಲೆ ಮಟ್ಟದ ಗಾಂಜಾ ಮಾರಾಟ ಜಾಲ ಪತ್ತೆ ಹಚ್ಚಲಾಗಿದ್ದು ಸುಮಾರು 20 ಲಕ್ಷ ರೂಪಾಯಿಗಳ ಮೌಲ್ಯದ 20.74 ಕೆಜಿ ಒಣ ಗಾಂಜಾ ಜಪ್ತಿ ಮಾಡಿ 2 ಆರೋಪಿಗಳನ್ನು ಬಂಧಿಸುವಲ್ಲಿ ಪಿಎಸ್ಐ ಯರಿಯಪ್ಪ ನೇತೃತ್ವದ ವಿಶೇಷ ಡ್ರಗ್ಸ್ ಕಾರ್ಯಾಚರಣೆ ತಂಡ ಯಶಸ್ವಿಯಾಗಿದೆ. ಸೋಮವಾರ ಸಂಜೆ ನಗರ ಪೊಲೀಸ್ ಠಾಣೆಯಲ್ಲಿ ರಾಯಚೂರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅರುಣಾಂಶುಗಿರಿ ಸಿಂಧನೂರಿನಲ್ಲಿ ಮಾಧ್ಯಮಗಳಿಗೆ ಮಾಹಿತಿ ನೀಡಿ ಗೌಪ್ಯ ಮಾಹಿತಿ ಆಧರಿಸಿ ಸೋಮವಾರ ತಾಲೂಕಿನ ಜವಳಗೇರ ಹತ್ತಿರದ ಎನ್ಆರ್ ಕ್ಯಾಂಪ್ ಬಳಿ ದಾಖಲೆ ಮಟ್ಟದ ಗಾಂಜಾ ಜಾಲ ಪತ್ತೆ ಹಚ್ಚಲಾಗಿದೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ 20 ಲಕ್ಷ ರೂಪಾಯಿ ಮೌಲ್ಯದ 20.74 ಕೆಜಿ ಗಾಂಜಾ ವಶಕ್ಕೆ ಪಡೆಯಲಾಗಿದೆ. RH ನಂಬರ್ 2ನ ದೀನಬಂಧು ಮಂಡಲ್, ಬಸವರಾಜೇಶ್ವರಿ ಕ್ಯಾಂಪಿನ ಶಂಭು ಸರ್ದಾರ್ ಎನ್ನುವವರನ್ನು ಬಂಧಿಸಲಾಗಿದೆ. ಜೊತೆಗೆ ಆರೋಪಿಗಳು ಬಳಸಿದ ಬೈಕ್ ವಶಕ್ಕೆ ಪಡೆಯಲಾಗಿದೆ ಎಂದರು. ಸಿಂಧನೂರು ತಾಲೂಕಿನಲ್ಲಿ ವಿದ್ಯಾರ್ಥಿಗಳ ಹಾಗೂ ಕಾರ್ಮಿಕರ ಸಂಖ್ಯೆ ಅಧಿಕವಾಗಿರುವುದರಿಂದ ಸಹಜವಾಗಿ ಬೇಡಿಕೆ ಹೆಚ್ಚಿದೆ. ರಾಯಚೂರು ಜಿಲ್ಲೆಯಲ್ಲಿಯೇ ಸಿಂಧನೂರು ತಾಲೂಕಿನಲ್ಲಿ ಅತಿ ಹೆಚ್ಚು ಗಾಂಜಾ ಪ್ರಕರಣಗಳು ಪತ್ತೆಯಾಗುತ್ತಿವೆ. ಇವು ಪುನರ್ವಸತಿ ಕ್ಯಾಂಪ್ಗಳಲ್ಲಿ ಅತ್ಯಧಿಕ ವರದಿಯಾಗಿವೆ. ಕೆಲ ದಿನಗಳ ಹಿಂದೆಯೂ 5 ಕೆಜಿ ಗಾಂಜಾ ವಶಪಡಿಸಿಕೊಳ್ಳಲಾಗಿತ್ತು. ಗುಪ್ತ ಮಾದರಿ ಆಧರಿಸಿ ನಿರಂತರವಾಗಿ ಕಾರ್ಯಾಚರಣೆ ಮಾಡಲಾಗುತ್ತಿದೆ ಎಂದರು. ಟ್ಯಾಬ್ಲೆಟ್, ಸಿರಿಂಜ್ಗಳ ಮೂಲಕ ಡ್ರಗ್ಸ್ ಮಾರಾಟ ಜಾಲದ ಬಗ್ಗೆ ಯಾವುದೇ ಮಾಹಿತಿ ಲಭ್ಯವಾಗಿಲ್ಲ ಎಂದು ಸುದ್ದಿಗಾರರ ಪ್ರಶ್ನೆಗೆ ಉತ್ತರಿಸಿದರು. ಸಿಂಧನೂರು ತಾಲೂಕಿನಲ್ಲಿ ಅತಿ ಹೆಚ್ಚು ಗಾಂಜಾ ಪ್ರಕರಣಗಳು ನಡೆಯುತ್ತಿರುವುದರಿಂದ ಹೆಚ್ಚುವರಿ ತನಿಖೆ ಮಾಡಿ ಮಾಹಿತಿ ಸಂಗ್ರಹಿಸಲಾಗುತ್ತಿದೆ. ಪುನರ್ವಸತಿ ಕ್ಯಾಂಪ್ಗಳಲ್ಲಿ ಗಾಂಜಾ ಬೆಳೆಯುತ್ತಿಲ್ಲ, ಬೇರೆಡೆಯಿಂದ ತಂದು ಮಾರಾಟ ಮಾಡಲಾಗುತ್ತಿದೆ ಎನ್ನುವ ಮಾಹಿತಿ ಇದೆ. ಇದರ ಬಗ್ಗೆ ನಿಗಾ ವಹಿಸಲು ಸೂಚಿಸಲಾಗಿದೆ ಎಂದರು. ಸಿಂಧನೂರು ನಗರದಲ್ಲಿ ನಂಬರ್ ಪ್ಲೇಟ್ಗಳಿಲ್ಲದೆ ಟಿಪ್ಪರ್ಗಳ ಅಬ್ಬರ ಹೆಚ್ಚುತ್ತಿದೆ ಎನ್ನುವ ಪ್ರಶ್ನೆಗೆ ಉತ್ತರಿಸಿದ ಅವರು, ನಂಬರ್ ಪ್ಲೇಟ್ಗಳಿಲ್ಲದೆ ವಾಹನಗಳು ಸಂಚಾರ ಮಾಡುತ್ತಿದ್ದರೆ RTO ಗಮನಕ್ಕೆ ತಂದು ವಶಕ್ಕೆ ಪಡೆದುಕೊಳ್ಳಿ. ಅಕ್ರಮ ಮರಳು ದಂಧೆ ಕುರಿತಂತೆ ಅನೇಕ ದೂರುಗಳು ಬರುತ್ತಿದ್ದು ಸಂಬಂಧಿಸಿದ ಇಲಾಖೆ ಅಧಿಕಾರಿಗಳು ಮಾಹಿತಿ ನೀಡಿ ಕ್ರಮಕ್ಕೆ ಮುಂದಾಗಲು PI, CPIಗಳಿಗೆ SP ಸೂಚಿಸಿದರು. ಗಾಂಜಾ ಮಾರಾಟ ಅತಿ ದೊಡ್ಡ ಜಾಲ ಭೇದಿಸಿದ PSI ಯರಿಯಪ್ಪ ನೇತೃತ್ವದ ತಂಡಕ್ಕೆ SP ಅರುಣಾಂಶುಗಿರಿ ಪ್ರಶಂಸೆ ವ್ಯಕ್ತಪಡಿಸಿ ಶೀಘ್ರವೇ ಬಹುಮಾನ ಹಾಗೂ ಪ್ರಶಂಸೆ ಪತ್ರ ನೀಡಲಾಗುವುದು ಎಂದು ಘೋಷಣೆ ಮಾಡಿದರು. ಇವತ್ತು ದಿನಾಂಕ 6 ಜುಲೈ 2026 ಅಲ್ಲಿ ಅವರು ಗೌಪ್ಯವಾಗಿ ಮಾಹಿತಿ ಸಂಗ್ರಹಿಸಿ 2 ಜನ ಆರೋಪಿತರನ್ನು ಹಿಂಬಾಲಿಸಿ 2 ಜನ ಆರೋಪಿತರನ್ನು NR ನಗರ್ ಕ್ಯಾಂಪ್ ಜವಳಗೇರ ರೋಡ್ ಹತ್ರ ಅವರನ್ನು ತಡೆ ಹಿಡಿದು ಅವರ ವಶದಲ್ಲಿ ಇದ್ದ ಟೋಟಲ್ 20 kgs 74 ಗ್ರಾಮ್ಸ್ ಗಾಂಜಾ, ಅಂದಾಜು ಕಿಮ್ಮತ್ತು ಅರೌಂಡ್ 20 lakhs ಆಗುತ್ತೆ, ಬೆಳೆ ಬಾಳುವ ಒಣ ಗಾಂಜಾವನ್ನು ಇವತ್ತು ಸೀಸ್ ಮಾಡಿದ್ದಾರೆ. ಇದು ಒನ್ ಆಫ್ ದ ಬಿಗ್ಗೆಸ್ಟ್ ಸೀಸಸ್ ಆಫ್ ಸಿಂಧನೂರ್ ತಾಲೂಕ್ ಆ್ಯಂಡ್ ಸಿಂಧನೂರ್ ಸಬ್ ಡಿವಿಷನ್. ಹಾಗೂ ಅವ್ರ ಜೊತೆ ಅವರಲ್ಲಿದ್ದ ಅವ್ರ ಮೋಟರ್ ಸೈಕಲ್ ಅನ್ನು ಕೂಡ ಇವರು ಸೀಸ್ ಮಾಡಿದ್ದಾರೆ. ಸೊ ಈ ಆರೋಪಿಗಳು ಹೆಸರು A1 ದೀನಬಂಧು ಮಂಡಲ್, ತಂದೆ ಧೀರೇಂದ್ರ ಮಂಡಲ್. ಇವರು RH ಕ್ಯಾಂಪ್ ನಂಬರ್ 2 ಸಿಂಧನೂರು ತಾಲೂಕು ನಿವಾಸಿ. ಇನ್ನು A2 ಇವರ ಹೆಸರು ಶಂಭು ಸರ್ದಾರ್, ಇವರು ವಯಸ್ಸು 31 years. ಇವರು ಕೂಡ ಬಸವರಾಜೇಶ್ವರಿ ಕ್ಯಾಂಪ್ ಸಿಂಧನೂರು ತಾಲೂಕು ನಿವಾಸಿ. ಸೊ ಇವರನ್ನ ಗೌಪ್ಯವಾಗಿ ಮಾಹಿತಿ ಸಂಗ್ರಹಿಸಿ ಹಿಂಬಾಲಿಸಿಬಿಟ್ಟು ಇವತ್ತು ಈ ಕಾರ್ಯಾಚರಣೆಯನ್ನು ಮಾಡಿದ್ದಾರೆ. ಇವರ ಕಾರ್ಯಾಚರಣೆಗೆ ನಾನು ಶ್ಲಾಘನೆಯನ್ನು ವ್ಯಕ್ತಪಡಿಸಿ ಯಾರ್ಯಾರು ಈ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದ್ದಾರೆ ಅವ್ರಿಗೆ ರಿವಾರ್ಡ್ ರೋಡ್ ಆ್ಯಂಡ್ ಪರೇಡಲ್ಲಿ ಕೂಡ ಅಪ್ರಿಸಿಯೇಷನ್ ಸರ್ಟಿಫಿಕೇಟ್ಸನ್ನು ಕೊಡ್ತೀನಿ. ಥ್ಯಾಂಕ್ ಯು. ಈ ಸಂದರ್ಭದಲ್ಲಿ DYSP G ಚಂದ್ರಶೇಖರ್, PI ವೀರಾರೆಡ್ಡಿ, ಗ್ರಾಮೀಣ CPI ವಿನಾಯಕ್, PSI ಯರಿಯಪ್ಪ ಸೇರಿದಂತೆ ಅಧಿಕಾರಿಗಳು, ಸಿಬ್ಬಂದಿ ಇದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಮಾಜಿ ಸಚಿವ NS ಬೋಸರಾಜರಿಗೆ ಸಚಿವ ಸ್ಥಾನ ನೀಡಲು ಆಗ್ರಹಿಸಿ ರಕ್ತದಲ್ಲಿ ಸಹಿ ಸಂಗ್ರಹ ಪ್ರತಿಭಟನೆ.
14ರಂದು ಮಾಜಿ ಸಚಿವ ಕೆ ಶಿವನಗೌಡ ನಾಯಕ್ ಜನ್ಮದಿನದ ಅಂಗವಾಗಿ ಕವಿತಾಳದಲ್ಲಿ ಸಂಕಲ್ಪ ಸಮಾಗಮ ಸಮಾವೇಶ ತಿಮ್ಮಾರೆಡ್ಡಿ ಭೋಗಾವತಿ. ಮಳೆಗಾಗಿ ಪ್ರಾರ್ಥಿಸಿ ಮಕ್ತಲ್ಪೇಟೆಯಲ್ಲಿ ಕಪ್ಪೆಗಳ ಮದುವೆ ಡೋಣಿ ಪೂಜೆ. ಕೋಶೇಶ ಸಂಸ್ಥೆಯಿಂದ ಇಂಜಿನಿಯರಿಂಗ್ ಪ್ರವೇಶಾತಿ ಪ್ರಾರಂಭ ಪ್ರಸನ್ನ ಕುಮಾರ್. ಮತ್ತು ಸಿಂಧನೂರಿನ ಬಂಗಾಳಿ ಕ್ಯಾಂಪ್ನಲ್ಲಿ 20 ಕೆಜಿ ಗಾಂಜಾ ವಶ, 2 ಬಂಧನ. ಎಸ್ಪಿ ಅರುಣಾಕ್ಷುಗಿರಿ. ಇದಿಷ್ಟು ಇವತ್ತಿನ ಸುದ್ದಿಗಳು. ಪ್ರಮುಖ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಮೇಘ ನ್ಯೂಸ್.